ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಇದ್ದೀನಿ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆ್ಯಕ್ಚುಲಿ ಕೆಲವೊಂದು ಸ್ಕೂಲಲ್ಲಿ ಈ ಥರ ಮಕ್ಕಳಿಗೆಲ್ಲ ಫ್ರೀಡಮ್ ಫೈಟರ್ಸ್ ಡ್ರೆಸ್ ಹಾಕ್ಕೊಂಡು ಫ್ಲಾಗ್ ಹಾಯಿಸ್ತಾ ಆದಮೇಲೆ ಸೊ ಈ ಥರ ರೋಡ್ ಶೋ ಹೋಗ್ತಾರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ನನಗೆ ನನ್ನ ಸ್ಕೂಲಲ್ಲಿ ನಾವು ಹೋಗ್ತಾ ಇದ್ದಿದ್ದೆಲ್ಲ ನೆನಪಾಗ್ತಾಯಿತ್ತು. ಹಾಗೆ ಎಲ್ರಿಗೂ ಮತ್ತೊಮ್ಮೆ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಗುರುವಾರ ಬೆಳಗ್ಗೆ ಆಗಿದ್ದರಿಂದ ತಿಂಡಿ ಮನೆಯಲ್ಲಿ ರಜಾ ಇದ್ದಿದ್ದರಿಂದ ಎಲ್ಲರಿಗೂ ಮನೆಯಲ್ಲೇ ಇರ್ತಾರೆ. ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ಗೆ ಹೋಗಿದ್ದು ಸಮನ್ವಿ ಬೆಳಗ್ಗೆ 7:30. ಸೊ ಅವಳು ಕೂಡ ತಿಂಡಿ ರೆಡಿ ಆಗೋಷ್ಟೊತ್ತಿಗೆ 10:30 ಅಷ್ಟೊತ್ತಿಗೆಲ್ಲ ವಾಪಸ್ ಮನೆಗೆ ಬರ್ತಾಳೆ. ಹಾಗಾಗಿ ಬಿಸಿಯಾಗಿ ರೆಡಿ ಮಾಡೋಣ ಅಂತೇಳ್ಬಿಟ್ಟು ನಾನು ರವೆ ಇಡ್ಲಿ ಜೊತೆಗೆ ಬಾಂಬೆ ಸಾಗು ಮಾಡಿದ್ದೆ. ಸೊ ಮೊಸರು ಕೂಡ ತುಂಬ ಜಾಸ್ತಿನೇ ಇತ್ತು, ಹಾಗೆ ತುಂಬ ಚೆನ್ನಾಗಿ ಹುಳಿ ಬಂದಿತ್ತು. ಹಾಗಾಗಿ ಸೊ ನೋಡ್ತಿರ್ಬೋದು ರವೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಸೊ ನಾನು ಒಂದು ಸರಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾನು ಯಾವ ರೀತಿ ರವೆ ಇಡ್ಲಿ ಮಾಡ್ತೀನಿ ಅಂತ. ಸೊ ನೀವು ಚೆಕ್ ಮಾಡ್ಬೋದು. स्वतंत्रता दिवस की बधाई और शुभकामनाएं। जय हिंद। ರವೆ ಇಡ್ಲಿಗೆ ಮೇನ್ ಏನಂತ ಅಂದರೆ ಸ್ವಲ್ಪ ಮೊಸರು ಹುಳಿ ಇರಬೇಕು, ಆವಾಗ ಅದು ಫರ್ಮೆಂಟ್ ಆಗೋ ನೆಸೆಸಿಟಿನೇ ಇರಲ್ಲ. ಸೊ ಹಾಗಾಗಿ ಹುಳಿ ಅಂಶ ಇರೋದ್ರಿಂದ ಇಡ್ಲಿ ಕೂಡ ಸಾಫ್ಟಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು, ಅದಕ್ಕೆ ಬಾಂಬೆ ಸಾಗು ಅಥವಾ ಚಟ್ನಿ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಬರೀ ಬಾಂಬೆ ಸಾಗು ಮಾತ್ರ ಮಾಡಿದ್ದೆ. ತಿಂಡಿ ಎಲ್ಲ ಬೇಗ ತಿಂಡಿ ತಿಂದು ಮುಗಿಸಿ ನನಗೆ ಮನೆ ಕ್ಲೀನಿಂಗ್ ಕೆಲಸಗಳು ಕೂಡ ತುಂಬ ಇತ್ತು. ವರಮಹಾಲಕ್ಷ್ಮಿ ಹಬ್ಬ ನಾಳೆ ಆಗಿದ್ದರಿಂದ ಸೊ ಬೇಗನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಎಷ್ಟೇ ಕ್ಲೀನ್ ಮಾಡಿದರೂ ಹಿಂದಿನ ದಿನ ಪ್ರಿಪ್ರೇಷನ್ ಅಂತೂ ಮಾಡ್ಕೊಳ್ಳೇಬೇಕು. ಎಷ್ಟೇ ಕ್ಲೀನ್ ಮಾಡಿದರೂ ಹಿಂದಿನ ದಿನವೂ ಮಾತ್ರ ಅಷ್ಟೇ ಕ್ಲೀನಾಗಿ ಮಾಡ್ಕೋಬೇಕು ಅಂತ ಅದೇನೋ ಮೈಂಡಲ್ಲಿ ಬಂದುಬಿಡುತ್ತೆ. ಸೊ ಕ್ವಿಕ್ಕಾಗಿ ಮತ್ತೆ ಒಂದ್ಸರಿ ಎಲ್ಲ ಡಸ್ಟಿಂಗ್ ಏನೇನಿತ್ತು ಎಲ್ಲ ಗಲೀಜನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕೆಲವೊಂದು ಸೈಡು ಮಾಡ್ಕೊಂಡಿರಲಿಲ್ಲ. ಒಂದೇ ದಿನ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತಾ ಇದ್ದೆ. ಇವತ್ತು ರಜಾ ಇದ್ದಿದ್ದರಿಂದ ಸೊ ಎಲ್ಲ ಡೀಪ್ ಕ್ಲೀನಿಂಗ್ ಸ್ವಲ್ಪ ಎಲ್ಲೆಲ್ಲಿ ಬಿಟ್ಟಿದೆ ಅಲ್ಲೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ರೈಸ್ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಖಾಲಿಯಾಗಿತ್ತು, ಬಾಕ್ಸ್ಗಳನ್ನೆಲ್ಲ ತರಿಸಿಟ್ಟಿದ್ದೆ. ಸೊ ಅದನ್ನು ಬಾಕ್ಸಿಗೆ ಫಿಲ್ ಮಾಡಿರಲಿಲ್ಲ, ಕ್ಲೀನ್ ಮಾಡಿಬಿಟ್ಟು ತೊಳೆದು ಫಿಲ್ ಮಾಡೋಣ ಅಂತ. ಸೊ ಎಲ್ಲ ಬಾಕ್ಸ್ಗಳನ್ನ ತೊಳೆದು ಮತ್ತು ಅಕ್ಕಿ ಹಿಟ್ಟು ಕೂಡ ಅವತ್ತೇ ಬೀಸಿಸ್ಕೊಂಬಂದಿದ್ರು, ಅದನ್ನು ಕೂಡ ಜರಡಿ ಎಲ್ಲ ಹಿಡಿದು ಬಾಕ್ಸಿಗೆಲ್ಲ ತುಂಬಿ ಜೋಡಿಸಿಟ್ಬಿಡ್ತೀನಿ. ನನಗೆ ಯೂಶ್ವಲಿ ಸರ್ಫ್ ಪೌಡರ್ ತುಂಬಾ ಬೇಕಾಗುತ್ತೆ. ಸೊ ಯೂಶ್ವಲಿ ನಾನು ಸಿಂಕ್ ಕ್ಲೀನ್ ಮಾಡೋದಕ್ಕೆ ಹಿಂದೆಗಡೆ ಬಾಲ್ಕನಿ ರೆಗ್ಯುಲರಾಗಿ ವಾಶ್ರೂಮ್ಸು ಈ ಥರ ಸಿಂಕ್ಸು ಮತ್ತು ಹಿಂದೆಗಡೆ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಹಾರ್ಡ್ ಸ್ಟೇನ್ಸ್ ಇದ್ದರೂ ನೀಟಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ಬ್ರಷ್ ತೊಗೊಂಡು ಹಚ್ಚಿದ್ರೆ. ಹಾಗಾಗಿ ನಾನು ಇದನ್ನು ತುಂಬ ಜಾಸ್ತಿನೇ ಯೂಸ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಅಡುಗೆ ಮನೆನ ಡೀಪಾಗಿ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡ್ಕೊಬಂದೆ. ಸೊ ಏನು ಡೀಟೇಲಾಗಿ ನಾನು ಇಲ್ಲೇನೂ ತೋರಿಸಿಲ್ಲ. ಸೊ ಬೇಗ ಕೆಲಸ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಹಿಂದಿಂದನೇ ಪೂಜೆಗಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ನನಗೂ ತುಂಬಾ ಸ್ವಲ್ಪ ಟಯರ್ಡ್ ಆಗಿತ್ತು. ವಾಷಿಂಗ್ ಮಿಷಿನ್ ಇಟ್ಟಿರೋ ಪ್ಲೇಸಲ್ಲಿ ಸ್ವಲ್ಪ ಯಾವಾಗಲೂ ಅದು ಡ್ರಮ್ಮಿಂದ ಸ್ವಲ್ಪ ನೀರು ಲೀಕ್ ಆಗುತ್ತೆ. ಸೊ ಬೇಗನೆ ರಸ್ಟ್ ಹಿಡಿದ್ಬಿಡುತ್ತೆ. ಹಾಗಾಗಿ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು. ಬಟ್ ಅದನ್ನು ಎಳೆಯೋದಕ್ಕೆಲ್ಲ ತುಂಬ ಕಷ್ಟ, ನನಗೊಬ್ಬಳೇ ಇದ್ದರೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಇವತ್ತು ಮನೇಲಿ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಎಲ್ಲ ಮೂವ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಅದನ್ನು. ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡಿದ್ರಿಂದ ನೀವು ನೋಡ್ತಿರ್ಬೋದು ಮನೆ ಪರಿಸ್ಥಿತಿ ಹೇಗಿದೆ ಅಂತ. ಎಲ್ಲ ಪೇಪರ್ಗಳಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿ, ಸೊ ಅದನ್ನು ಡಸ್ಟಿಂಗ್ ಎಲ್ಲ ತುಂಬ ಇದ್ದಿದ್ದರಿಂದ ಅಷ್ಟು ಗಲೀಜೆಲ್ಲ ಏನೇನಿತ್ತು ವೇಸ್ಟ್ ಎಲ್ಲ ತೆಗ್ದಾಕೋಣ ಎಲ್ಲ ಅಂತ ಎಷ್ಟೇ ತೆಗಿತಾ ಇರ್ತೀನಿ, ಬಟ್ ಆದರೂ ಅಷ್ಟೇ ಇದ್ದೇ ಇರುತ್ತೆ.
ನೆಲನ ಒರೆಸಿ ಅಥವಾ ಮಾಪಿಂಗ್ ಮಾಡೋದಕ್ಕಿಂತ ಮುಂಚೆ ಏನೇನು ಗ್ರಾಸರೀಸ್ ಎಲ್ಲ ನಾನು ಹಾಗಾಗಿ ಇಟ್ಟಿದ್ದೆ ಅದನ್ನೆಲ್ಲ ಬಾಕ್ಸಿಗೆಲ್ಲ ಹಾಕಿ ಎತ್ತಿಟ್ಬಿಡ್ತೀನಿ. ಇದು ಅಕ್ಕಿ ಬಾಕ್ಸು, ಸೊ ಅದಕ್ಕೆ ನಾನು 10 kg ಅಕ್ಕಿ ತರಿಸಿದ್ದೆ ಹಾಗೆ ಇಟ್ಟಿದ್ದೆ. ನನಗೆ ಟೈಮೇ ಸಾಕಾಗ್ತಿರ್ಲಿಲ್ಲ. ಪೂಜೆ ಬ್ಯಾಕ್ ಟು ಬ್ಯಾಕ್ ಕ್ಲೀನಿಂಗ್ ಅದು ಇದು ಮಾರ್ಕೆಟ್ಗೆ ಹೋಗೋದು ತರೋದು ಬರೀ ಇದರಲ್ಲೇ ತುಂಬ ಟೈಮ್ ಆಗೋಗ್ತಾಯಿತ್ತು. ಹಾಗಾಗಿ ಸೊ ಇವತ್ತೆಲ್ಲ ಒಂದು ಕಡೆಯಿಂದ ಎಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ರೆ ಸೊ ದಟ್ ಒರೆಸೋದಕ್ಕೆ ಎಲ್ಲ ನೀಟಾಗಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ನಾವು ಮನೆಯಲ್ಲೇ ಮಾಡಿಸೋದ್ರಿಂದ ಅಕ್ಕಿ ಹಿಟ್ಟನ್ನು ಕೂಡ ಬೀಸಿಸ್ಕೊಬಂದಿದ್ವಿ. ಅಕ್ಕಿ ಹಿಟ್ಟನ್ನು ಬೇಗ ಜರಡಿ ಹಿಡಿದು ಅದನ್ನು ಬಾಕ್ಸಿಗೆಲ್ಲ ಫಿಲ್ ಮಾಡಿಟ್ರೆ ಮಾಪಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನು ಜರಡಿ ಹಿಡಿಬೇಕಾದ್ರೆ ಮನೆಯೆಲ್ಲ ಹೊಗೆ ಆಗುತ್ತೆ. ಹೊಗೆ ಅಂದರೆ ಬೂದಿ ಥರ ತುಂಬ ಡಸ್ಟ್ ಆಗುತ್ತೆ. ಹಾಗಾಗಿ ಕೆಲಸ ಮುಗಿಸೋ ಇದರಲ್ಲಿ ಟೈಮ್ ಆಗಿದೆ ಗೊತ್ತಾಗಿರಲಿಲ್ಲ. ಹೊಟ್ಟೆ ಕೂಡ ಹಸಿವಾಗ್ತಾಯಿತ್ತು. ಏನಾದರೂ ಅಡುಗೆ ಮಾಡೋಣ ಅಂತ ಚೆಕ್ ಮಾಡಬೇಕಾದ್ರೆ ಸೊ ಇದೊಂದು ರೈಸ್ ಪ್ಯಾಕೆಟ್ ನನ್ನ ಹತ್ರ ಇತ್ತು. ಸೊ ನಮ್ಮ ನೈಬರ್ ಕೊಟ್ಟಿದ್ದು. ಇದು ಆ್ಯಕ್ಚುಲಿ ಎಮರ್ಜೆನ್ಸಿ ಅವ್ರಿಗೆ ಮಾತ್ರ ಸರ್ವಿಸ್ ಕೊಡೋದು. ಅದು ಅವ್ರಿಗೊಂದು ಪ್ಯಾಕೆಟ್ ಅವ್ರ ಹತ್ರ ತೊಗೊಬಂದಿದ್ರಂತೆ. ಸೊ ಮಾಡಿ ನೋಡಿ ಹೇಗಿರುತ್ತೆ ಅಂತ ಅಂದರು. ಅದರಲ್ಲಿ ಅಕ್ಕಿ ಬೇಳೆ ಮತ್ತು ಡ್ರೈಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತಾರೆ. ಅದನ್ನು ಬಾಯ್ಲ್ಡ್ ವಾಟರ್ಗೆ ಹಾಕಿ ಅದರಲ್ಲಿ ವೈಟಮಿನ್ ಪೌಡರ್ ಅಥವಾ ಮಸಾಲ ಪೌಡರ್ ಕೊಟ್ಟಿರ್ತಾರೆ. ಬಟ್ ಅದರಲ್ಲಿ ಏನೂ ಇರೋದಿಲ್ಲ, ಉಪ್ಪು ಇರೋದಿಲ್ಲ, ಖಾರ ಇರೋದಿಲ್ಲ. ನಾನು ಚೆಕ್ ಮಾಡಿ ನೋಡಿದೆ. ಹಾಗಾಗಿ ಏನು ಮಾಡಿದೆ, ನಾನೇ 1-2 ಟೊಮೆಟೊನೂ ಅದಕ್ಕೆ ಹಾಕಿ ಸೊ ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ನಾನು ನಮ್ಮ ಟೇಸ್ಟಿಗೆ ತಕ್ಕನಾಗಿ ಆ ವೈಟಮಿನ್ ಪೌಡರ್ ಹಾಕಿ ಮಾಡಿದೆ. ಒಳ್ಳೆ ಕಿಚಡಿ ಥರ ಇತ್ತು. ಸೊ ತಿಂದ್ವಿ. ಬಟ್ ಇದು ಎಮರ್ಜೆನ್ಸಿ ಈ ಥರ ಫ್ಲಡ್ಸ್ ಎಲ್ಲ ಆಗಿ ಅಥವಾ ಹೆವಿ ರೈನ್ಫಾಲು ಅಥವಾ ತುಂಬ ಎಮರ್ಜೆನ್ಸಿ ಕೇಸಸಲ್ಲಿ ಇದನ್ನು ಫುಡ್ ಸಪ್ಲೈ ಮಾಡ್ತಾರಲ್ಲ ಗೌರ್ಮೆಂಟಿಂದ. ಸೊ ಆ ಪ್ಯಾಕೆಟ್ ಇದು. ಬಟ್ ಅದರಲ್ಲಿ ಉಪ್ಪು ಇರೋದಿಲ್ಲ, ಖಾರ ಇರೋದಿಲ್ಲ. ಸೊ ಗೊತ್ತಿಲ್ಲ ಅದು ಹೇಗೆ ಮಾಡೋದು ಅಂತ. ತಿನ್ನೋದಕ್ಕೆ ಬರೀ ಸಪ್ಪೆ ಆಗಿರುತ್ತೆ. ಸೊ ಬಟ್ ಇನ್ನು ಕೇಸ್ ಆಫ್ ಎಮರ್ಜೆನ್ಸಿ ಏನಾದರೂ ಇಮಿಡಿಯೇಟಾಗಿ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಸಪ್ಲೈ ಮಾಡ್ತಾರೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಪೈಸ್ ಮಸಾಲ ಪೌಡರ್ ಅಂದರೆ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, ಹಾಗೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿ ಈ ಅನ್ನ ಸಾಂಬಾರನ್ನ ಒಟ್ಟಿಗೆ ಮಾಡೋತಾರಲ್ಲ ಆ ಥರ ಮಾಡ್ಕೊಂಡು ತಿಂದಂಗಿತ್ತು. ಸೊ ಎಲ್ಲ ಮಿಕ್ಸ್ ಮಾಡಿ ಕಿಚಡಿ ಥರ ಮಾಡ್ಕೊಂಡು ತಿಂದ್ವಿ. ಊಟ ಮುಗಿಸಿದ ತಕ್ಷಣ ಕ್ವಿಕ್ಕಾಗಿ ನಾನು ಬೇಗ ಅಕ್ಕಿ ಹಿಟ್ಟನ್ನೆಲ್ಲ ಜರಡಿ ಹಿಡಿದು ತುಂಬಿಟ್ಟು ಸೊ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಲ್ರೆಡಿ ಟೈಮ್ ಆಗೋಗಿತ್ತು 3 ಗಂಟೆ. ಸೊ ಟೈಮ್ ಅಂತೂ ಎಷ್ಟು ಬೇಗ ಆಗುತ್ತೋ ಗೊತ್ತೇ ಆಗೋದಿಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸೋಣ ಅಂತ ಆದಷ್ಟು ಬೇಗನೆ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಕ್ವಿಕ್ಕಾಗಿ ಬೇಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ವಾಷಿಂಗ್ ಎಲ್ಲ ಕ್ಲೋತ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಬಟ್ಟೆಗಳನ್ನೆಲ್ಲ ತೊಳೆದು ಸೊ ಸಂಜೆ ಮಾರ್ಕೆಟ್ಗೆ ಹೋಗಿ ಬೇಕಾಗಿರೋದನ್ನೆಲ್ಲ ತೊಗೊಬಂದ್ವಿ. ಊಟ ಎಲ್ಲ ಮುಗಿಸಿ ನಾವು ಮತ್ತೆ ನನಗೆ ತುಂಬಾ ಕೆಲಸ ಇದ್ದಿದ್ದರಿಂದ ನಾನು ನೈಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. 10 ಗಂಟೆ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ನೀವು ನೋಡ್ತಿರ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಅಂತ. ನಾನು ಅಷ್ಟೊತ್ತಿಗಾಗಲೇ ದೇವ್ರ ಪಾತ್ರೆಗಳನ್ನೆಲ್ಲ ತೆಗೆದು ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದು ಇಡೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಎಲ್ಲ ಬೆಳ್ಳಿದು ಹಾಗೆ ದೇವ್ರ ಸಾಮಾನುಗಳು ಏನೇನಿತ್ತು ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಸುಲಭ ಆಗುತ್ತೆ ಅಂತ. ಸೊ ಬೇಗನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ನಾನು ಕ್ಲೀನ್ ಮಾಡಿ ಎಲ್ಲ ಮಲಗೋ ಅಷ್ಟೊತ್ತಿಗೆ 12 ಗಂಟೆ ಆಗೋಗಿತ್ತು ಟೈಮು. ಹಬ್ಬಗಳಿಗೆ ಸಾಮಾನ್ಯವಾಗಿ ನನಗೆ ಬೇಕಾಗಿರೋವಂಥ ಬೆಳ್ಳಿ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟು ಎಸ್ಪೆಷಲಿ ಲಕ್ಷ್ಮೀ ಹಬ್ಬ ಬಂದರೆ ಸೊ ಎಲ್ಲ ನೀಟಾಗಿ ತೊಳೆದಿಟ್ಟು ಅದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಮತ್ತೆ ಆಲ್ರೆಡಿ ಒಂದ್ಸರಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬಟ್ ಬಿಫೋರ್ ಯೂಸ್ ಆಮೇಲೆ ಏನು ಅಂದರೆ ದೇವ್ರ ಪೂಜೆ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಸರಿ ನೀಟಾಗೆಲ್ಲ ತೊಳೆದು ಆಮೇಲೆ ಅದನ್ನು ಒರೆಸಿ ಇಟ್ಬಿಡ್ತೀನಿ. ಸೊ ದಟ್ ಬೆಳಿಗ್ಗೆಗೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಮಳೆ ಕೂಡ ತುಂಬಾ ಜೋರು ಬರ್ತಾಯಿದೆ ಹೊರಗಡೆ.
ಕ್ಲೀನೆಲ್ಲ ಮಾಡಿ ನಾನು ಮಲ್ಕೊಂಡ್ಬಿಟ್ಟೆ. ಸೊ 12 ಗಂಟೆ ಆಗಿತ್ತು ನಾನು ಮಲಗೋ ಅಷ್ಟರಲ್ಲಿ. ಸೊ ಬೆಳಿಗ್ಗೆ ಮತ್ತೆ ಯಥಾ ಪ್ರಕಾರ 3:15 ಅಥವಾ 3:30 ಎದ್ದು ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ನಾನು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ದೇವ್ರ ಮನೆ ಮತ್ತೆ ಒಂದು ಸರಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಏನೇನು ಪೂಜೆಗೆಲ್ಲ ತಂದಿಟ್ಟಿದ್ದೆ ಎಲ್ಲ ದೇವ್ರ ಮನೆ ಒಳಗಡೆ ಅರೇಂಜ್ ಮಾಡಿಟ್ಟಿದ್ದೆ. ಅದನ್ನೆಲ್ಲ ತೆಗೆದಿಟ್ಟು ಈಚೆ ಮತ್ತೆ ಒಂದು ಸರಿ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ಕೊಳ್ಳೋಣ ಬೇಗ ಅಂತ. ಸೊ ಇವರ ಮಕ್ಕಳೆಲ್ಲ ಇದ್ದರೆ ತುಂಬ ಗರಿಬಿಡಿ ಆಗುತ್ತೆ, ಮಾಡೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಬೇಗ ಎದ್ದು ಮುಗಿಸಿದ್ರೆ ಅಷ್ಟು ಹಿಂಸೆ ಆಗೋದಿಲ್ಲ. ನಾನು ಪೂಜೆ ಮಾಡೋಕ್ಕೆ ಕೂತ್ಕೊಳ್ಳೋ ಅಷ್ಟರಲ್ಲೇ 5:30 ಆಗೋಗಿತ್ತು. ಸೊ ಎಲ್ಲ ರೆಡಿ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಅಂತೂ 6:30 ಆಗೋಯಿತು. ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಪ್ರತಿಯೊಂದನ್ನು ರೆಡಿ ಮಾಡಿ ಅದನ್ನು ನೀಟಾಗಿ ಅಲಂಕಾರವಾಗಿ ಜೋಡಿಸಿ ಎಲ್ಲ ಎಷ್ಟೇ ಪ್ರಿಪ್ರೇಷನ್ ಮಾಡಿಕೊಂಡ್ರು ಬೆಳಗ್ಗೆ ಅಂತೂ ಟೈಮ್ ಆಗೇ ಹೋಗುತ್ತೆ. ಸೊ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಎತ್ತಿಟ್ಟು ಆಮೇಲೆ ನಾನು ದೇವ್ರ ಪೂಜೆನ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲ ರೆಡಿ ಮಾಡಿಟ್ಟಾದಮೇಲೆ ಆಮೇಲೆ ನಾನು ಬಂದು ಸೀರೆ ಉಟ್ಕೊಬಂದು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪೂಜೆ ಮಾಡೋದಕ್ಕಿಂತ ಮುಂಚೆ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ಅಂತಾರೆ. ಆ್ಯಕ್ಚುಲಿ ರೇಷ್ಮೆ ಸೀರೆ ಎಲ್ಲ ಉಟ್ಕೊಳ್ಳೋಕ್ಕಂತೂ ತುಂಬಾ ಕಷ್ಟ. ಅಂದರೆ ಅದು ಉಟ್ಕೊಂಡು ನನಗೆ ಪೂಜೆ ಮಾಡೋದಕ್ಕೂ ಕೂಡ ತುಂಬ ಹಿಂಸೆ ಅನಿಸುತ್ತೆ. ಹಾಗಾಗಿ ನಾರ್ಮಲ್ ಸ್ಯಾರಿನೇ ಉಟ್ಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಪೂಜೆನೆಲ್ಲ ಮುಗಿಸಿ ನಾನು ತಕ್ಷಣಕ್ಕೆ ತಿಂಡಿ ನೈವೇದ್ಯ ಪ್ರಸಾದ ಎಲ್ಲ ಮಾಡಬೇಕಾಗಿತ್ತು. ಈಗ ಆ್ಯಕ್ಚುಲಿ ಆಫೀಸ್ ಕೂಡ ರಜೆ ಇರಲಿಲ್ಲ. ಹಾಗಾಗಿ ನಿಜ ಹೇಳ್ಬೇಕಂದ್ರೆ ನಂಗೆ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಅಷ್ಟು ನೀಟಾಗಿ ಬರೋದಿಲ್ಲ. ಅದರಲ್ಲಿ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋದು, ಅಡುಗೆ ಮಾಡೋದು ಎಲ್ಲ ತುಂಬ ದೊಡ್ಡ ಟಾಸ್ಕ್ ಅನಿಸುತ್ತೆ. ತಕ್ಕ ಮಟ್ಟಿಗೆ ನನಗೆ ಹೆಂಗೆ ಬರುತ್ತೆ ಹಂಗೆ ಉಟ್ಕೊಂಡು ಪೂಜೆ ಮಾಡಿದ್ದೀನಿ. ಸೊ ಹೀಗಿತ್ತು ಎಲ್ಲ ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡಬೇಕು. ಸೊ ಇಷ್ಟು ಪೂಜೆನ ನಾನು ಬೆಳಿಗ್ಗೆ 6:30-7 ಗಂಟೆ ಅಷ್ಟರಲ್ಲಿ ಆಯಿತು ಮುಗಿಸೋ ಅಷ್ಟೊತ್ತಿಗೆ. ಇದು ನಾನು ಪ್ರತಿ ಸಲ ಇಷ್ಟು ವರಮಹಾಲಕ್ಷ್ಮಿ ಪೂಜೆ ಅಂತೂ ಈ ರೀತಿ ಮಾಡ್ತೀನಿ. ಹಾಗೇ ಯಾವುದೇ ಹಬ್ಬಗಳಲ್ಲಿ ಅಡುಗೆ ಮಾಡೋದಕ್ಕಿಂತ ಮುಂಚೆ ನಾವು ಸ್ಟವನ್ನು ಒರೆಸಿ ಕ್ಲೀನ್ ಮಾಡಿ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ನಾನು ಮೊದಲಿಂದನೂ ನೋಡ್ಕೊಬಂದಿದ್ದೀನಿ. ಹಾಗಾಗಿ ನಾನು ಕೂಡ ಅದೇ ಮಾಡೋದು. ಒಂದೊಂದ್ಸರಿ ಮರ್ತುಬಿಡ್ತೀನಿ, ಬಟ್ ಜ್ಞಾಪಕ ಇದ್ದರೆ ಯಾವಾಗಲೂ ಈ ಥರ ಪೂಜೆ ಮಾಡಿ ಆಮೇಲೆ ನಾನು ಅಡುಗೆಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಸ್ಟವ್ ಪೂಜೆ ಮಾಡಿದ್ಮೇಲೆ ನಾನು ಪ್ರಸಾದಕ್ಕೆ ಮತ್ತು ತಿಂಡಿಗೆ ಎರಡಕ್ಕೂ ಸೇರಿ ನೈವೇದ್ಯಕ್ಕೆ ಸಜ್ಜಿಗೆ ಮತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ನೈವೇದ್ಯಕ್ಕೆ ಪುಳಿಯೋಗರೆಗೆ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಆರತಿ ಕೂಡ ಮಾಡಿರಲಿಲ್ಲ. ದೇವರಿಗೆ ಆರತಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಅಡುಗೆ ಮಾಡ್ಕೊಳ್ತಾ ಬಂದೆ. ಸೊ ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಸೊ ಇದಾಗಿತ್ತು ನಮ್ಮನೆ ಸಿಂಪಲ್ ವರಮಹಾಲಕ್ಷ್ಮಿ ಪೂಜೆ. ಸೊ ಆಲ್ರೆಡಿ ಟೈಮು 7 ಆಗಿತ್ತು ಅನಿಸುತ್ತೆ ನಾನು ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ. ಸೊ ಇವಾಗ ನಾನು ಪುಳಿಯೋಗರೆ ಮಾಡೋದಕ್ಕೆ ಇನ್ಸ್ಟೆಂಟಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು, ಅದು ಘಮ ಬರೋವರೆಗೂ. ಹಾಗೆ ಒಂದು ಅರ್ಧದಿಂದ 3/4 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಕೆಲವರು ಕಡಿಮೆ ಹಾಕ್ತಾರೆ, ಕೆಲವರು ಜಾಸ್ತಿ ಹಾಕ್ತಾರೆ. ಹಾಗೆ ಮೆಂತ್ಯ ಸ್ವಲ್ಪ ಫ್ಲೇವರ್ ಬಿಟ್ಟಿದ ತಕ್ಷಣ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಕೂಡ ಚೆನ್ನಾಗಿ ಪಟಪಟ ಅಂತ ಸಿಡಿಬೇಕು. ಅದು ಸಿಡಿದ ತಕ್ಷಣ ನಾನು ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನೂ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸಣ್ಣ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಧನಿಯಾ ಕೂಡ ಫ್ರೈ ಆಗ್ತಾಯಿದೆ. ಅದಕ್ಕೆ ನಾನಿಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವನ್ನು ಕೂಡ ಹಾಕೋಬೇಕು, ಜಾಸ್ತಿ ಚೆನ್ನಾಗಿರುತ್ತೆ. ಅದು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕ್ರಿಸ್ಪಿಯಾಗಿ ಆಗುತ್ತೆ. ಇವಾಗ ಅದು ಸ್ವಲ್ಪ ಧನಿಯಾ ಫ್ಲೇವರ್ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೀನಿ. ಮೆಣಸು ಕೆಲವರು ಜಾಸ್ತಿ ಹಾಕ್ತಾರೆ, ಕೆಲವರು ಕಡಿಮೆ ಹಾಕ್ತಾರೆ. ಖಾರಕ್ಕೆ ಅನುಗುಣವಾಗಿ ನಮಗೆ ಎಷ್ಟು ಬೇಕಷ್ಟು ನಾವು ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5-6 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಕೆಲವರು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ. ಹಾಗೆ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಅದು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೀಸ್ಬಾರ್ದು, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು. ಅದಾದಮೇಲೆ 2-2.5 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹಿಂಗು ಕೂಡ ಹಾಕಬೇಕು, ನಾನು ಮರೆತುಬಿಟ್ಟೆ ಹಾಕೋದು. ಸೊ ಚೆನ್ನಾಗಿ ಇದನ್ನು ಹುರಿದು ತಣ್ಣಗೆ ಹಾಕಿಬಿಡಬೇಕು.
ಆಮೇಲೆ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಪುಳಿಯೋಗರೆಗೆ. ಸೊ ತುಂಬ ಈಸಿ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ಒಂದೇ ಸರಿ ಮಾಡೋಕ್ಕೋದ್ರೆ ನೈಟೇ ಮಾಡಿಟ್ಕೊಂಡ್ರೆ ಇದನ್ನು ಮಾಡೋದಂತೂ ತುಂಬಾ ಈಸಿ. ಇದಕ್ಕೆ ನಾನು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ. ಸೊ ಕೊಬ್ಬರಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಸ್ವಲ್ಪ ಅರಿಶಿನ ಕರಿಬೇವು ಹಾಕಿ. ಕೊಬ್ಬರಿ ಸ್ವಲ್ಪ ಘಮ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ಕಡೆ ಎತ್ತಿಟ್ಕೊಂಡು, ಹಾಗೆ ಎಳ್ಳನ್ನು ಕೂಡ ಹುರಿದಿಟ್ಕೊಂಡು ಬಿಡ್ತೀನಿ. ಹುರಿದಿಟ್ಕೊಂಡಿರುವಂಥ ಎಳ್ಳನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಪಲ್ಸ್ ಮಾಡ್ಕೊತೀನಿ. ಇದು ಹುಣಸೆಹಣ್ಣು ರಸ ನಾನು ಬಿಸಿನೀರಲ್ಲಿ ನೆನೆಹಾಕಿದ್ದೆ. ಸೊ ಅದನ್ನು ನಾನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ರಸನೆಲ್ಲ ತೆಗೆದಿಟ್ಕೊಂಡು, ಇವಾಗ ಒಂದು ಬಾಣಲಿಗೆ ಹುಣಸೆಹಣ್ಣು ರಸ ಹಾಕಿ ಅದಕ್ಕೆ ಬೆಲ್ಲ ಉಪ್ಪು ಹಾಕಿ ಚೆನ್ನಾಗಿ ಕಾಯ್ದಕ್ಕೆ ಬಿಡ್ತೀನಿ. ಅದು ಸೊ ದಟ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಹುಳಿ ಎಲ್ಲ ಒಂದು ಹದವಾಗಿ ಕಾಯುತ್ತೆ. ಆ ಗೊಜ್ಜು ಒಂಥರ ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ನನ್ನ ಕಡೆ ಗೊಜ್ಜು ಕೂಡ ಕುದೀತಾ ಇದೆ. ಸೊ ನಾನು ಇವಾಗ ಎಳ್ಳನ್ನು ಒಂದು ರೌಂಡ್ ಪಲ್ಸ್ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊತೀನಿ. ಅದನ್ನು ಪುಳಿಯೋಗರೆಗೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಪೌಡ್ರ್ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಎಳ್ಳು ಥರನೂ ಇರಬೇಕು, ಸ್ವಲ್ಪ ಕ್ರಷ್ ಆಗಿರಬೇಕು ಎಳ್ಳು. ಸೊ ಹಾಗಾಗಿ ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಪುಳಿಯೋಗರೆಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ನಾನೇನು ಹುರಿದಿಟ್ಕೊಂಡಿದ್ದೆ ಅದೆಲ್ಲ ಡ್ರೈ ಸ್ಪೈಸಸ್ಸು ಅದೆಲ್ಲ ತಣ್ಣಗಾಗಿತ್ತು. ಸೊ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಟ್ಕೋಬೇಕು. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಇದು ಕೆಂಪಿಗೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು, ಇದು ಚೆನ್ನಾಗಿ ಪೌಡ್ರು ಕೂಡ ರೆಡಿಯಾಗಿದೆ. ಇವಾಗ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ. ಗೊಜ್ಜುನ ನಾನಿಲ್ಲಿ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದೆ, ನನಗೆ ಗೊತ್ತಾಗಿಲ್ಲ. ಒಂದು ಅರ್ಧ ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದಾಗ ಗೊಜ್ಜು ಎಣ್ಣೆ ಎಲ್ಲ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಎಣ್ಣೆ ಮೇಲೆ ಬಿಡ್ಕೊಂಡು ಬರುತ್ತೆ, ಗೊಜ್ಜು ತಳಾಗಿರುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅದು ರೆಡಿ ಆಯಿತು. ಅದಾದಮೇಲೆ ಇವಾಗ ನಾನಿಲ್ಲಿ ಪುಳಿಯೋಗರೆ ಮಾಡೋದಕ್ಕೆ ಇನ್ನೊಂದು ಬಾಣಲೆಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಕಡಲೆಬೀಜ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಹಿಂಗೆ ಕೂಡ ಹಾಕಬೇಕು, ಚೆನ್ನಾಗಿರುತ್ತೆ. ನಾನಿಲ್ಲಿ ಹಿಂಗೆ ಹಾಕೋದನ್ನೇ ಮರ್ತೋಗಿದ್ದೀನಿ ಮೇನು. ಒಗ್ಗರಣೆಯಲ್ಲಿ ಕಡಲೆಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನೇನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಪೌಡ್ರನ್ನು ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡಿ ಕಲಿಸ್ತೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಆಗಲೇ ಗೊಜ್ಜಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಕಲರ್ಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಆಫ್ ಏನು ನಾನು ಕೊಬ್ಬರಿ ಹುರ್ಕೊಂಡಿದ್ದೆ, ಕೊಬ್ಬರಿ ಹಾಗೆ ಎಳ್ಳು ಎರಡನ್ನೂ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಏನು ಮಾಡೋಕ್ಕೋಗಲ್ಲ, ಆಫ್ ಮಾಡಿಬಿಡ್ತೀನಿ. ಸೊ ಆಫ್ ಮಾಡಿ ಅದಕ್ಕೆ ಏನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅನ್ನನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ನನಗೆ ಹುಣಸೆ ಹುಳಿ ಎಷ್ಟು ಹಾಕಬೇಕು ಅಷ್ಟು ನೋಡ್ಕೊಂಡು ಹಾಕಿ ಮಿಕ್ಸ್ ಮಾಡ್ತೀನಿ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಮೇಲೆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ಕೂಡ ರೆಡಿ ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಆ್ಯಂಡ್ ಬೇಗ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಸೊ ಅನ್ನ ಉದುದ್ರಾಗಿರಬೇಕು, ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ ಪುಳಿಯೋಗರೆಗೆ ಅಥವಾ ಚಿತ್ರಾನ್ನಕ್ಕೆಲ್ಲ. ಇವಾಗ ಒಳ್ಳೆ ಬಿಸಿಯಾದ ಪುಳಿಯೋಗರೆ ಕೂಡ ರೆಡಿ ಆಗ್ತಾ ಇದೆ. ಸೊ ಎಷ್ಟು ಚೆನ್ನಾಗಾಗುತ್ತೆ ಇದು ಅಂತ ಅಂದರೆ, ಸೊ ಗೊಜ್ಜುನ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಕಲಸಿಟ್ರೆ ಅದು ಒಂಥರ ಟೇಸ್ಟ್ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಈ ಥರ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಫ್ರೆಶ್ ಆಗಿರುತ್ತೆ ಪೌಡರ್ ಎಲ್ಲ. ಮಿಕ್ಸ್ ಮಾಡಿ ಕಲಸಿಟ್ರೆ ಅಷ್ಟು ಹಳೇದಾಗ್ತಾ ಅದ್ರ ಟೇಸ್ಟ್ ಕೂಡ ಚೇಂಜ್ ಆಗ್ಬೋದು. ಸೊ ಲಾಸ್ಟಲ್ಲಿ ನಾನು ಪೌಡ್ರು ಎಷ್ಟು ಬೇಕು, ಇವಾಗ ಪ್ರಸಾದ ಮಾಡ್ತಿರೋದ್ರಿಂದ ಟೇಸ್ಟ್ ನೋಡೋಕ್ಕಾಗ್ತಿರ್ಲಿಲ್ಲ ಯಾವುದು ಹೆಚ್ಚು ಕಮ್ಮಿ ಆಗಿದೆ ಅಂತ. ಸೊ ಹಾಗಾಗಿ ಅಂದಾಜು ಮೇಲೆ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನೈವೇದ್ಯಕ್ಕೆ ಎತ್ತಿಟ್ಟಾದಮೇಲೆ ನಾನು ಆಮೇಲೆ ಟೇಸ್ಟ್ ನೋಡಿ ಎಲ್ಲ ಸರಿ ಮಾಡ್ಬೋದು. ಇವಾಗ ನಾನು ಹಿಂಗು ಕೂಡ ಲಾಸ್ಟಲ್ಲಿ ಹಾಕ್ತೆ, ಯಾಕೆ ಅಂತ ಅಂದರೆ ಮೊದಲು ಹಿಂಗೆ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಪುಳಿಯೋಗರೆ ಹೆಂಗಿಲ್ಲ ಅಂದರೆ ಅಷ್ಟು ರುಚಿ ಬರೋದಿಲ್ಲ, ಕಂಪಲ್ಸರಿ ಹಿಂಗೆ ಹಾಕಿದ್ರೇ ಚೆಂದ. ಹಾಗೆ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಪುಳಿಯೋಗರೆ ಅಂತ. ಪುಳಿಯೋಗರೆನೇ ಈ ಥರ ಕಲಿಸ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಆವಾಗ ಅದು ನೀಟಾಗಿ ಇನ್ನೂ ರುಚಿ ಬರುತ್ತೆ. ಇವಾಗ ಕಲಸಿಟ್ಟು ಮಧ್ಯಾಹ್ನ ತಿಂದ್ರಂತೂ ಇನ್ನೂ ಟೇಸ್ಟ್ ಇರುತ್ತೆ ಪುಳಿಯೋಗರೆ. ಸೊ ಇವಾಗ ನೈವೇದ್ಯಕ್ಕೆ ಎತ್ತಿಟ್ಬಿಡ್ತೀನಿ. ಪುಳಿಯೋಗರೆ ಅಂತೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಸೊ ಈ ಥರ ಪುಳಿಯೋಗರೆ ಹೋಮ್ ಮೇಡ್ ಅಂದರೆ ನಂಗೆ ತುಂಬ ಇಷ್ಟ. ಪ್ಯಾಕೆಟ್ ಅಂಗಡಿನೆಲ್ಲ ತಂದು ಮಾಡೋದು ನಮ್ಮ ಮನೇಲೂ ಯಾರೂ ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ತುಂಬ ಕಡಿಮೆ ಮಾಡೋದು. ಸೊ ಇವಾಗ ನಾನು ಸ್ವೀಟಿಗೆ ಸಜ್ಜಿಗೆ ಮಾಡ್ತಾಯಿದ್ದೀನಿ. ಸಜ್ಜಿಗೆ ಮಾಡೋದಕ್ಕೆ ನಾನು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ತುಪ್ಪನ ನಾವು ಎಷ್ಟು
ಲೋಟದಲ್ಲಿ ರವೆ ತೊಗೊತೀವೋ ಅದರ ಅರ್ಧದಷ್ಟಾದರೂ ತುಪ್ಪ ಹಾಕಲೇಬೇಕು, ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸಜ್ಜಿಗೆ ಮಾಡೋದಕ್ಕೆ. ನಾನಿಲ್ಲಿ ಅಂದಾಜು ಮೇಲೆ ಮಾಡ್ತಾಯಿದ್ದೀನಿ, ಇಲ್ಲ ಯಾವುದನ್ನು ಮೆಜರ್ಮೆಂಟ್ ಹಾಕ್ಕೊಂಡು ಏನೂ ಮಾಡಿಲ್ಲ. ಹಾಗೆ ಗೋಡಂಬಿನ ಫಸ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಎತ್ತಿಟ್ಟಾದಮೇಲೆ ಅದೇನು ತುಪ್ಪ ಹಾಕ್ಕೊಂಡಿದ್ದೀನಿ ಅದೇ ತುಪ್ಪಕ್ಕೆ ನಾನು ಒಂದು ಸಣ್ಣ ಗ್ಲಾಸಲ್ಲಷ್ಟು ರವೆ ತೊಗೊಂಡಿದ್ದೀನಿ. ಆ ರವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಲ್ಲಿವರೆಗೂ ಅಂತ ಅಂದರೆ ಅದು ರವೆದು ಒಂದು ಅರೋಮೆಟಿಕ್ ಫ್ಲೇವರ್ ಬರುತ್ತೆ ತುಪ್ಪದ ಜೊತೆ ಹುರಿದಾಗ. ತುಂಬ ಹುರಿಬಾರ್ದು, ಲೈಟಾಗಿ ಹುರ್ಕೋಬೇಕು. ಸೊ ಆ ಅರೋಮ ಬರೋವರೆಗೂ ತುಪ್ಪ ಒಂದು ಸ್ವಲ್ಪ ಜಿಗಿ ಜಿಗಿ ಥರ ಮೇಲೆ ಕಾಣುತ್ತೆ ರವೆ ಹುರಿಬೇಕಾದ್ರೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನೇನು ಒಂದು ಗ್ಲಾಸ್ ತೊಗೊಂಡಿದ್ದೆ, ಅದಕ್ಕೆ 2ರಷ್ಟು ನೀರು ಹಾಕೋಬೇಕು, ಬಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಬೇಯ್ತಾ ಬರುತ್ತೆ. ಸೊ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಗಟ್ಟಿ ಆದಾಗ, ಇವಾಗ ರವೆ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಸಕ್ಕರೆ ಹಾಕೋತೀನಿ. ಸಕ್ಕರೆ ಕೆಲವರು ಸ್ವೀಟ್ ಕಡಿಮೆ ತಿಂತಾರೆ, ಸ್ವಲ್ಪ ಸಜ್ಜಿಗೆ ಜಾಸ್ತಿ ಸ್ವೀಟ್ ಇದ್ದರೆ ಚೆನ್ನಾಗಿರಲ್ಲ, ಕರೆಕ್ಟಾಗಿರಬೇಕು, ಇಲ್ಲ ಸ್ವಲ್ಪ ಕಡಿಮೆ ಆದರೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವೀಟನ್ನು ನೋಡಿ ಹಾಕ್ಕೊತೀನಿ. ನಾನಿಲ್ಲಿ ಎಲ್ಲ ಅಂದಾಜು ಮೇಲೆ ಮಾಡ್ತಿರೋದ್ರಿಂದ ಮೆಜರ್ಮೆಂಟು ಏನೂ ಇಟ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ ಕರೆಕ್ಟಾಗಿತ್ತು. ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸಜ್ಜಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಅದಾದಮೇಲೆ ಇನ್ನೇನು ಸಜ್ಜಿಗೆ ಒಂದು ಟೆಕ್ಸ್ಚರ್ಗೆ ಬರ್ತಿದೆ ಅನ್ನೋ ಟೈಮಲ್ಲಿ ನಾನು ಇದಕ್ಕೆ ಇವಾಗ ಬಾಳೆಹಣ್ಣನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ನೀವು ನೋಡ್ತಿರ್ಬೋದು, ಇದು ತಾನಾಗಿ ಬಾಣಲಿನ ಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸಜ್ಜಿಗೆ ಕೂಡ ರೆಡಿಯಾಗಿದೆ. ಇವಾಗ ನೈವೇದ್ಯಕ್ಕೆಲ್ಲ ಎತ್ತಿಟ್ಬಿಟ್ಟು ನಾನು ಪೂಜೆನ ಮುಗಿಸಿ ಎಲ್ಲ ಆಫೀಸ್ಗೆಲ್ಲ ಕಳಿಸಿದ ಮೇಲೆ ನಾವು ಕೂಡ ತಿಂಡಿ ಎಲ್ಲ ತಿಂದ್ವಿ. ಸೊ ಹಿಂಗೆ ಅಲ್ಲಾಡಿಸಿದ್ರೆ ಆ ಸಜ್ಜಿಗೆ ಬೀಳುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನೆಲ್ಲ ಆಶಿಸ್ತೀನಿ. ಹಾಗೆ ಅದಾದ ನಂತರ ಸಂಜೆ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸಿ ಕುಂಕುಮನೆಲ್ಲ ಕೊಟ್ಟು, ಸೊ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಕುಂಕುಮ ಕಡ್ದಿದ್ರು. ಸೊ ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿಂದ ಕುಂಕುಮ ತೊಗೊಂಡು ಇವರು ನಮ್ಮ ಅಕ್ಕ ಮತ್ತು ಅವ್ರ ಮಗಳು, ಅವ್ರು ನಮ್ಮ ದೊಡ್ಡಪ್ಪಲ್ಲಿ ಕೂತ್ಕೊಂಡಿದ್ದವರು. ಸೊ ಅವ್ರು ಕುಂಕುಮ ತೊಗೊಂಡು ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಬ್ಬದಲ್ಲಿ ಈ ಥರ ಹೋಗಿ ಮಾತಾಡ್ಸಿದ್ರೆ ಏನೋ ಖುಷಿ, ಸಂಬಂಧಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಕುಂಕುಮ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಮನೆ ಅಂದರೆ ಇವ್ರ ಅಕ್ಕ ಯತೀಶ್ ಅವ್ರ ಅಕ್ಕ ಅವ್ರ ಮನೆಗೂ ಹೋಗಬೇಕಾಗಿತ್ತು. ಸೊ ಅವ್ರ ಮನೆಗೂ ಕೂಡ ಹೊರಟ್ವಿ. ಸೊ ಅವ್ರ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗೋಗಿತ್ತು, 8 ಗಂಟೆನೋ 8:30 ಆಗಿತ್ತು. ಸೊ ಅವ್ರ ಮನೆಗೆ ಬಂದು ಅಲ್ಲಿ ಅವ್ರ ಮನೇಲಿ ಕೂಡ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಕೂರಿಸ್ತಾರೆ. ಸೊ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ, ನೀವು ನೋಡ್ತಿರ್ಬೋದು. ತುಂಬ ಟೈಮ್ ತೊಗೊಂಡು ಮಾಡಬೇಕು ಇಷ್ಟು ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ. ದೇವ್ರು ಕೂಡ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ಇವ್ರ ಮನೆ ಲಕ್ಷ್ಮಿ. ಸೊ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ತುಂಬ ನೀಟಾಗಿ ಡೆಕೋರೇಷನ್ ಎಲ್ಲ, ಲಕ್ಷ್ಮಿನೇ ಎದ್ದು ಬರ್ತಾಳೆ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ಈ ಸರಿ ಅಂತೂ ಲಕ್ಷ್ಮಿ. ಸೊ ನೋಡ್ತಿರ್ಬೋದು ನೀವು. ಅದಾದಮೇಲೆ ಊಟ ಎಲ್ಲ ಮುಗಿಸಿ ನಾವು ಕೂಡ ಎಲ್ಲರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಊರಲ್ಲಿ ಬಂದಿದ್ದವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಇನ್ನು ಅವ್ರ ಆಂಟಿ ಮನೆಗೆ ಹೋದ್ವಿ. ಅಲ್ಲಿ ಕುಂಕುಮ ತೊಗೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ 12 ಗಂಟೆ ಆಗೋಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಯಾರೆಲ್ಲ ಮೊದಲನೇ ಬಾರಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.